ಓಕೆ, ಈಗೇನು ಮಾಡೋಣ ನಾವು ಎಲ್ ಸಿ ಎಮ್ ಲಸ ಮತ್ತು ಮಸಗಳ ನಡುವಿನ ಸಂಬಂಧಗಳು ಮತ್ತು ಯಾವ ರೀತಿ ಸಮಸ್ಯೆಗಳನ್ನು ಬಿಡಿಸೋದಂತ ರಿಲೇಷನ್ನ ನಾವು ಕಂಡುಹಿಡಿಯೋಣ. ಓಕೆ, ಎರಡು ಭಿನ್ನ ರಾಶಿಗಳನ್ನು ಕೊಟ್ಟಾಗ ಅವುಗಳ ಲಸ ಮತ್ತು ಮಸ ಏನಾಗ್ತೈತೆ ಅಂದರೆ ಒಂದೇ ರೂಲ್ ಏನೈತಂದ್ರೆ ಎರಡು ಭಿನ್ನ ರಾಶಿಗಳ ಭಿನ್ನ ರಾಶಿಗಳ ಮಸ ಏನಾಗಿರ್ತೈತೆ ಅಂದ್ರೆ ಅಂಶಗಳು ಮಸ ಡಿವೈಡೆಡ್ ಬೈ ಛೇದಗಳ ಲಸ ಈ ರೀತಿ ಮಾಡಿದಾಗ ಬಂದಂಥ ಉತ್ತರ ಏನಾಗಿರ್ತೈತೆ ಅಂದ್ರೆ ಭಿನ್ನ ರಾಶಿಗಳ ಮಸ ಆಗಿರ್ತೈತೆ. ಅದೇ ರೀತಿಯಾಗಿ ಭಿನ್ನ ರಾಶಿಗಳ ಲಸ ಏನಾಗಿರ್ತೈತೆ ಅಂಶಗಳ ಲಸ ಕಂಡಿದ್ದು, ಅದೇ ರೀತಿ ಛೇದಗಳ ಮಸ ಕಂಡಿದ್ದು. ಓಕೆ, ಇವುಗಳ ಭಿನ್ನ ರಾಶಿ ಏನಾಗಿರ್ತೈತೆ ಅಂದರೆ ದತ್ತ ಭಿನ್ನ ರಾಶಿಗಳು ಏನಾಗಿರ್ತೈತೆ ಲಸ ಆಗಿರ್ತೈತೆ. ಓಕೆ, ಉದಾಹರಣೆಗೆ ಒಂದು ನೋಡೋಣ. 7 ಮತ್ತು 4 7/4 ಮತ್ತು 3/2 ಇವುಗಳ ಮಸ ಎಷ್ಟಾಗ್ತೈತೆ ನೋಡೋಣ. ಓಕೆ, ದತ್ತ ಸಂಖ್ಯೆ ಒಳಗೆ ಏನಾಗ್ತೈತಿ, ಇದು ಅಂಶ ಅಂತ ಕರೆದ್ರೆ ಇದನ್ನೇನಂತ ನಾವು ಛೇದ ಅಂತ ಕರಿತೀವಿ. ಓಕೆ, ಅಂಶ ಮತ್ತು ಛೇದ ನಮಗೆ ಫಸ್ಟ್ ಬರ್ತಿರ್ಬೇಕು. ಅಂಶ ಯಾವುದು, ಛೇದ ಯಾವುದು. ಓಕೆ, ಈ ದತ್ತ ಸಂಖ್ಯೆ ಭಿನ್ನ ರಾಶಿ ಒಳಗೆ ಅಂಶಗಳು ಯಾವುವು ಅಂದರೆ 7 ಮತ್ತು 3. ಓಕೆ, 7 ಮತ್ತು 3. ಅದೇ ರೀತಿಯಾಗಿ ಛೇದಗಳು ಯಾವುವು ಅಂದರೆ 4 ಮತ್ತು 2. ಓಕೆ, ಈಗ ಅಂಶಗಳ ಮಸ ಕಂಡಿಡ್ತೀವಿ. ಅಂಶಗಳ ಮಸ ನಮಗಂತೂ ಆಲ್ರೆಡಿ ಗೊತ್ತಿದೆ ಯಾವ ರೀತಿ ಅನ್ನೋದು ಭಾಗಾಕಾರ ವಿಧಾನದಿಂದ ಕಂಡಿಡ್ತೀವಿ. ಓಕೆ, ದೊಡ್ಡ ಸಂಖ್ಯೆನ ಸಣ್ಣ ಸಂಖ್ಯೆಯಿಂದ ಭಾಗಿಸ್ತೀವಿ. 3 2 6. ಓಕೆ, 7 6 ಆದ್ರೆ 1 ಹೋಯಿತು. ಓಕೆ, 3 ಈ ಕಡೆ ತರ್ತು. ನೆಕ್ಸ್ಟ್ 1 ಭಾಗಿಸ್ತೀವಿ. 1 3 3 ಶೇಷ ಎಷ್ಟು ಬಂತು, 0 ಬಂತು. ಯಾವಾಗ 0 ಬರ್ತೈತಿ ಆ 0 ಬರೋ ಕಾರಣವಾದಂಥ ಸಂಖ್ಯೆಯನ್ನು ನಾವೇನಂತ ಮಸ ಅಂತ ಕರಿತೀವಿ. ಓಕೆ, ಹಾಗಾದ್ರೆ ಅಂಶಗಳ ಮಸ ಎಷ್ಟಾಯಿತು, 1 ಆಯಿತು. ನೆಕ್ಸ್ಟ್ ಛೇದಗಳದ ಯಾವ ರೀತಿ ಲಸ ಕಂಡಿಡ್ತೀವಿ ಅಂತಂದರೆ ಓಕೆ, ಇವುಗಳ ಕಾಮನ್ ಫ್ಯಾಕ್ಟರ್ ಎಷ್ಟೈತಿ, 2 ಐತಿ. 2 2 2 1 ಇದರ ಮುಗಿತು. ನೆಕ್ಸ್ಟ್ ಇದು 2 ಐತೆ. ಇದು ಯಾವುದು ಯಾವ ಸಂಖ್ಯೆ ಅಂದರೆ ಭಾಗ ಹೋಗ್ತೈತಿ, 2ರಿಂದ ಭಾಗ ಹೋಗ್ತೈತಿ. ಓಕೆ, 2 1 ನೆಕ್ಸ್ಟ್ 1 ಐತೆ, ಹೆಂಗೈತೆ ಹಂಗೆ ಕೆರೆ ಐತೆ. ಓಕೆ, ಹಾಗಾದರೆ ಈ ಸಂಖ್ಯೆ ಲಾಸ್ಟಿಗೆ 1 1 ಬರೋಕ್ಕೆ ಕಾರಣ ಏನೈತಿ, ಇವು ಯಾವ ಸಂಖ್ಯೆಗಳು ಇರ್ತಾವಲ್ಲ ಅಪವರ್ತಗಳ ಗುಣಲಬ್ಧ ಏನಾಗಿರ್ತೈತಿ, ಲಸ ಆಗಿರ್ತೈತಿ. ಆದ್ದರಿಂದ 4 ಮತ್ತು 2ರ ಲಸ ಏನಾಗೈತಿ, 4 ಆಗಿರ್ತೈತಿ. ಓಕೆ, ಮಸ ಅಂದರೆ ಏನು, ಒಂದು ಸಂಖ್ಯೆ ಏನಾಗಬೇಕು, ದತ್ತ ಸಂಖ್ಯೆಯು ಮಸ ಏನಾಗ್ತೈತೆ, ಭಾಗ ಕಟ್ಟ ಬಿಡ್ತೈತಿ. ಓಕೆ, ದತ್ತ ಸಂಖ್ಯೆಗಳನ್ನ ಯಾವ ಸಂಖ್ಯೆ ಕಾಮನಾಗಿ ಭಾಗ ಮಾಡ್ತೈತೋ ಆ ಸಂಖ್ಯೆ ಏನಾಗಿರ್ತೈತಿ, ಮಸ ಇರ್ತೈತಿ. ಅದೇ ರೀತಿಯಾಗಿ ಲಸ ಅಂದರೆ ಏನಾಗಿರ್ತೈತಿ, ದತ್ತ ಸಂಖ್ಯೆಗಳು ಏನಾಗಿರ್ತೈತಿ, ಲಸವನ್ನು ಭಾಗವಹಿಸ್ತೈತಿ. ಓಕೆ, ದತ್ತ ಸಂಖ್ಯೆಗಳು ಯಾವ ಸಂಖ್ಯೆನ ಭಾಗ ಕಟ್ಟ ಹೊಡಿತೈತಲ್ಲ ಆ ಸಂಖ್ಯೆ ಏನಾಗಿರ್ತೈತಿ, ಲಸ ಆಗಿರ್ತೈತಿ. ಓಕೆ, ನೆಕ್ಸ್ಟ್ ಲಸ ಯಾವ ರೀತಿ ಕಂಡಿರ್ತೀವಿ, 7 ಮತ್ತು 7 4 ಮತ್ತು 3 2ರ ಮಸ ಏನಾಗೈತೆ ಅಂದ್ರೆ ರೂಲ್ ಪ್ರಕಾರ ಅಂಶಗಳ ಮಸ ಎಷ್ಟೈತಿ, 1 ಇದೆ. ಛೇದಗಳ ಲಸ ಎಷ್ಟೈತಿ, 4 ಐತಿ. ಓಕೆ, 7 4 ಮತ್ತು 3 2ರ ಮಸ ಎಷ್ಟೈತಿ, 1 4 ಆಗೈತಿ. ಓಕೆ, ಹಾಗಾದರೆ 7 4 ಮತ್ತು 3 2ರ ಲಸ ಏನಾಗ್ತೈತೆ ಅಂದರೆ ಓಕೆ, 7 4 ಮತ್ತು 3 2. ಓಕೆ, ಈಗ ಲಸ ಕಂಡಿದ್ದೀವಿ. ಫಸ್ಟ್ ಏನಾಗ್ತೈತಿ, ಅಂಶಗಳ ಲಸ ಕಂಡಿದ್ದೀವಿ. ಅಂಶ ಎಷ್ಟೈತಿ, 7 ಅಂಶ 7 ಮತ್ತು 3ರ ಲಸ ಹೆಂಗೆ ಅಪವರ್ತನ ವಿಧಾನ ಕಂಡಿತ್ತು. ಫಸ್ಟು ಎಂಬತ್ತು 3 ಬಿತ್ತು, ಆನಂತರ 7 ಬಿತ್ತು. ಓಕೆ, ಏಕ ಕ್ರಮದಾಗ ಬರೋದು ನಡೀತೈತಿ. ಓಕೆ, 2ರಲ್ಲಿ ಭಾಗ ಹೋಗ್ತೈತೆ, ಹೋಗಲ್ಲ. ನೆಕ್ಸ್ಟ್ 3ರಲ್ಲಿ ಭಾಗ ಹೋಗ್ತೈತೆ, ಯಾವುದೋ ಒಂದು ಸಂಖ್ಯೆ ಹೋಗ್ತೈತಿ. 3 3 ಇದು ಭಾಗ ಹೋಗಲ್ಲ. ಅದೇ ರೀತಿ ಯಾವುದು ರೀತಿ ಅದನ್ನೇ ಕ್ಯಾರಿಯನ್ನು ಕಂಟಿನ್ಯೂ ಮಾಡ್ತೈತಿ. ನೆಕ್ಸ್ಟ್ 4 5 6 ಯಾವ ಸಂಖ್ಯೆಯಲ್ಲಿ ಹೋಗಲ್ಲ. ನೆಕ್ಸ್ಟ್ ಹೋಗೋದು 7ರಲ್ಲಿ ಹೋಗ್ತೈತಿ. ಓಕೆ, ಇದು ಒಂದೇ ಕ್ಯಾರಿಯನ್ ಆಗ್ತೈತೆ, ಹಂಗೆ 7 1 7. ಓಕೆ, ಲಾಸ್ಟಿಗೆ ಏನು ಬಂತು, ನಮಗೆ 1 1 ಬಂತು. ಹಾಗಾದ್ರೆ ಅಪವರ್ತಗಳು ಯಾವ್ಯಾವ ಇದ್ದಾವೆ ಇಲ್ಲಿ, 7 ಮತ್ತು 3ರ ಲಸ. ಓಕೆ, ಈ ಅಪವರ್ತಗಳ ಗುಣಲಬ್ಧ ಇರ್ತೈತಿ. 7 3 21. ಓಕೆ, ನೆಕ್ಸ್ಟ್ ಅಂಶಗಳ ಮಸ 4 ಮತ್ತು 2ರ ಮಸ ಏನಾಗಿದೆ ಮಸ 4 ಮತ್ತು 2ರ ಮಸ ಏನಾಯ್ತು ಅಂದರೆ 2 ಆಗಿದೆ. ಆದ್ದರಿಂದ 7 4 ಮತ್ತು 3 2 ಇದರ ಲಸ ಏನಾಗಿರ್ತೈತೆ ಅಂದರೆ 21/2. ಓಕೆ, ಈ ರೀತಿಯಾಗಿ ನಾವೇನು ಮಾಡ್ಬೋದು, ಎರಡು ಭಿನ್ನ ರಾಶಿಗಳ ಲಸ ಮತ್ತು ಮಸ ಕಂಡುಹಿಡಿಬೋದು. ಓಕೆ, ಭಿನ್ನ ರಾಶಿಗಳ ಮಸ ಏನಿರ್ತದೆ, ಅಂಶಗಳ ಮಸ ಕಂಡುಹಿಡಿದು ಛೇದಗಳ ಲಸ ಕಂಡುಹಿಡಿದು. ಓಕೆ, ಇವಾಗ ಭಿನ್ನ ರಾಶಿ ರೂಪದಾಗ ಬರೆದಾಗ ಏನಿರ್ತೈತೆ, ದತ್ತ ಸಂಖ್ಯೆಗಳ ಮಸ ಅಥವಾ ಭಿನ್ನ ರಾಶಿಗಳ ಮಸ ಆಗಿರ್ತದೆ. ಅದೇ ರೀತಿ ಲಸ ಏನಾಗಿರ್ತೈತೆ ಅಂದರೆ ಅಂಶಗಳದ್ದು ಲಸ ಕಂಡುಹಿಡಬೇಕು, ಆನಂತರ ಛೇದಗಳ ಮಸ ಕಂಡುಹಿಡಬೇಕು. ಇವಾಗ ಭಿನ್ನ ರಾಶಿ ರೂಪದಲ್ಲಿ ಬರೆದಾಗ ಏನಿರ್ತೈತೆ ಅಂದರೆ ದತ್ತ ಸಂಖ್ಯೆಗಳ ಲಸ ಆಗಿರ್ತೈತೆ. ಓಕೆ, 7 4 ಮತ್ತು 3 2 ಮಸ ಏನಾಗ್ತೈತಿ, 1 4 ಆಯಿತು. ಅದೇ ರೀತಿಯಾಗಿ 7 4 ಮತ್ತು 3 2ರ ಲಸ ಏನಾಗಿದೆ ಅಂದರೆ 21 2. ಈ ರೀತಿಯಾಗಿ ನಾವು ಏನು ಮಾಡ್ತೀವಿ, ಭಿನ್ನ ರಾಶಿಗಳ ಲಸ ಮತ್ತು ಮಸ ಸಂಬಂಧವನ್ನು ಹೊಂದಿದೆ. ಇದೇನಾಗಿದೆ ರೂಲ್ 1. ನೆಕ್ಸ್ಟ್ ರೂಲ್ 2 ನೋಡೋಣ. ಈಗ ನಾವು ಭಿನ್ನ ರಾಶಿಗಳ ಇದು ನೋಡಿದ್ವಿ. ಇದೇ ರೀತಿಯಾಗಿ ಎರಡು ಸಂಖ್ಯೆಗಳ ಗುಣಲಬ್ಧ ಏನಾಗಿರ್ತೈತೆ ಅಂದರೆ ಆ ಸಂಖ್ಯೆಗಳ ಮಸ ಮತ್ತು ಲಸಗಳ ಗುಣಲಬ್ಧ ಆಗಿರ್ತೈತೆ. ಓಕೆ,
ಎರಡು ಸಂಖ್ಯೆ ಎ ಬಿ ಆಗಿತ್ತಂದ್ರೆ ಅವುಗಳ ಗುಣಲಬ್ಧ ಏನಾಗಿರ್ತೈತೆ ಅಂದರೆ ಯಾವುದಕ್ಕೆ ಸಮ ಇರ್ತೈತೆ ಅಂದ್ರೆ ಈ ಸಂಖ್ಯೆಗಳ ಮಸ ಮತ್ತು ಲಸಗಳ ಗುಣಲಬ್ಧಕ್ಕೆ ಸಮ ಆಗಿರ್ತೈತೆ. ಉದಾಹರಣೆ ಒಂದು ಎಕ್ಸಾಂಪಲ್ ತೊಗೊಂಡು ನೋಡೋಣ. ಎಷ್ಟಂದರೆ ಇವಾಗ 6 ಮತ್ತು 8 ಅಂತ, 6 ಮತ್ತು 8. ಓಕೆ, ಇವುಗಳ ಗುಣಲಬ್ಧ ಇದು ಉದಾಹರಣೆ ಎ ಅಂದರೆ ಬಿ ಅಂದರೆ ಎ ಇಂಟು ಬಿ ಈಕ್ವಲ್ ಟು 6 × 48. ಓಕೆ, ನೆಕ್ಸ್ಟ್ 6 ಮತ್ತು 8ರ ಮಸ ಏನಾಗ್ತೈತೆ ಅಂದ್ರೆ ಓಕೆ 6 1 6 2 ಬಂತು. ಓಕೆ, 2 3 6 ಓಕೆ 0 ಆಯಿತು. ಆದ್ದರಿಂದ ಇವಾಗ ಲಸ ಏನಾಯಿತು 2 ಆಯಿತು. ಓಕೆ, ಇನ್ನು ಮಸ ಎಷ್ಟಾಯಿತು 2 ಆಯಿತು. ಲಸ ಏನಾಗ್ತೈತೆ 6 ಮತ್ತು 8. ಓಕೆ, 6 ಮತ್ತು 8 ಅಪವರ್ತನ ವಿಧಾನದಿಂದ 2ರಲ್ಲಿ ಫಸ್ಟ್ 2ರಲ್ಲಿ 2 3 2 4 ಮತ್ತು 2ರಲ್ಲಿ ಹೋಗ್ತೈತಿ. ಇದು 3 ಹೋಗಲ್ಲ, ಸೇಮ್ ಅದು ಹೆಂಗೈತೆ 18 2 2 4. ಓಕೆ, ಮತ್ತು ಈಗ ಏನಾಗ್ತೈತಿ 2ರಲ್ಲಿ ಹೋಗ್ತೈತಿ, 3 ಹೋಗಲ್ಲ ಯಾವ್ದೈತೆ ಅದೇ ರೀತಿ ಇರೋದು 2 1 ನೆಕ್ಸ್ಟು ಇದು 3ರಲ್ಲಿ ಹೋಗ್ತೈತಿ, 3 1 ಇದು ಬಂದೈತಿ ಯಾವ ರೀತಿ. ಓಕೆ, 1 1 ಬಂದ ನಂತರ ಈ ಬಂದಂಥ ಅಪವರ್ತಗಳು ಏನಾಗಿರ್ತದೆ ಗುಣಲಬ್ಧ ಏನಾಗಿರ್ತೈತೆ ಅಂದರೆ ಲಸ ಆಗಿರ್ತೈತಿ. ಓಕೆ, ಇವಾಗ ಲಸ ಎಷ್ಟಾಯ್ತು ಅಂದರೆ 2 × 2 × 2 × 3 2 × 2 × 3 2 4 4 8 8 3 24. ಓಕೆ, ಹಾಗಾದರೆ ಈಗ ಗುಣಿಸಿ ನೋಡೋಣ. ಲಸ ಎಷ್ಟಾಯಿತು 24 ಆಯಿತು, ಮಸ ಎಷ್ಟಾಯಿತು 2 ಆಯಿತು. ಓಕೆ, HCl ಅಥವಾ HCF ಈಕ್ವಲ್ ಟು LCF ಸಾರಿ ಈ ಗುಣಾಕಾರ ಎಷ್ಟಾಗ್ತೈತಿ 2 × 24 ಈಕ್ವಲ್ ಟು 48. ಓಕೆ, ಎರಡು ಸಂಖ್ಯೆಗಳ ಗುಣಲಬ್ಧ ಎಷ್ಟೈತಿ ಇಲ್ಲಿ 48 ಆಗೈತೆ. ನೆಕ್ಸ್ಟ್ ಅವುಗಳ ಲಸ ಮತ್ತು ಮಸಗಳ ಗುಣಲಬ್ಧಕ್ಕೆ ಏನಾಗಿರ್ತೈತೆ ಅದ ಸಮ ಆಗಿರ್ತೈತಿ. ಓಕೆ, ಅರ್ಥ ಆಯ್ತಾ? ಈಗ ಹಂಗೆ ಸಿಂಪಲ್ ಆಗಿ ಅಂತ 10 ಮತ್ತು 15 ತೊಗೊಂಡು ಇದರ ಗುಣಲಬ್ಧ ಏನಾಯ್ತು 10 15 150 ಆಯ್ತು. ಓಕೆ, ಇನ್ನು 10 ಮತ್ತು 15ರ ಮಸ ಏನಾಗ್ತೈತಿ ಮಸ 15 ಏನು ಮಾಡೋಣ 10ರಲ್ಲಿ ಭಾಗಾಕಾರ ಮಾಡೋಣ. 10 1 10 ಎಷ್ಟು ಹೋಯ್ತು 5 ಹೋಯ್ತು. ಓಕೆ, 5 2 10. ಓಕೆ, 0 0 ಆಯ್ತು. ಅದರ ಮಸ ಎಷ್ಟಾಯಿತು 5 ಆಯಿತು. ಲಸ 10 15 ಅಪವರ್ತನ ವಿಧಾನದಿಂದ 5 2 5 3. ಓಕೆ, 2 1 3 ಅದೇ ರೀತಿ ಇರ್ತದೆ. ನೆಕ್ಸ್ಟ್ 1 ಕೇರ್ ಏನಾಗ್ತೈತಿ 3 1 3. ಓಕೆ, 1 1 ಬಂತು. ಅಲ್ಲಿವರೆಗೆ ನಾವು ಮಾಡಬೇಕು ಅಪವರ್ತ ಕಂಡುಹಿಡಿದು ಹೋಗಬೇಕಾಗುತ್ತೆ. ಇವುಗಳ ಗುಣಲಬ್ಧ ಏನಿರ್ತೈತಿ ಲಸ ಆಗಿರ್ತೈತಿ. 5 2 5 2 × 3 5 2 10 10 3 30. ಓಕೆ, ಎಷ್ಟಾಯ್ತಿದ್ದು 30 ಆಯಿತು. ಓಕೆ, ಮಸ ಮತ್ತು ಲಸಗಳ ಗುಣಲಬ್ಧ ಏನಾಗ್ತೈತಿ HCF × LCF. ಓಕೆ, ಎಷ್ಟೈತಿ ಮಸ 5 ಐತಿ, ಲಸ 30 ಐತಿ. 5 3 15 ಅಂದರೆ 150 ಆಯಿತು. ಓಕೆ, ಆದ್ದರಿಂದ ಇವುಗಳ ಲಸ ಮತ್ತು ಮಸಗಳ ಗುಣಲಬ್ಧ ನೆಕ್ಸ್ಟು ದತ್ತ ಸಂಖ್ಯೆಗಳ ಗುಣಲಬ್ಧ ಏನಾಗಿರ್ತೈತಿ ಸಮ ಆಗೈತಿ. ಹಾಗಾಗಿ ಏನಾಗುತ್ತೆ ಎರಡು ಸಂಖ್ಯೆಗಳ ಗುಣಲಬ್ಧ ಅವುಗಳ ಲಸ ಮತ್ತು ಮಸಗಳ ಗುಣಲಬ್ಧಕ್ಕೆ ಸಮ ಇರುತ್ತೆ. ಓಕೆ, ಈ ಹೇಳಿಕೆ ಏನಾಗೈತಿ ಸರಿ.